ಡಿ.ಕೆ. ಶಿವಕುಮಾರ್ ಸಂಪುಟದ ಮೊದಲ ತಲೆದಂಡ ಆಗಿದೆ ಸರ್. ನೋಡಪ್ಪ, ಇದು ಡಿ.ಕೆ. ಶಿವಕುಮಾರ್ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಇದು ಮೊದಲೇ ಒಂದು ಸಮಸ್ಯೆ. ಅವನೇನು ಅಪರಾಧಿ ಅಲ್ಲ. ಇನ್ನೂ ಕೇಸ್ ನಡೀತಾ ಇದೆ. ಸುಮ್ಮನೆ ನೀವು ಸರ್ಕಾರಕ್ಕೆ ಮುಜುಗರ ಇನ್ನೊಂದು ಹೇಳೋ ಅವಶ್ಯಕತೆ ಇಲ್ಲ. ದಯಮಾಡಿ ತಾವೆಲ್ಲ ತಾಳ್ಮೆ ತಗೊಳ್ಳಿ. ಸೊ ನಮಗೆ ಮರ್ಯಾದಸ್ಥರು, ಕಾಂಗ್ರೆಸ್ ಮರ್ಯಾದಸ್ಥರು. ಆಯ್ತು, ಎನ್ಕ್ವೈರಿ ಆಗಲಿ ಅಂತೇಳಿ ನಮ್ಮ ಹೈಕಮಾಂಡು ಅಥವಾ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ಕೊಟ್ಟೆ ಎನ್ಕ್ವೈರಿ ಮಾಡಿ ಅಂತಾರೆ. ಬಟ್ ಆದ್ರೆ ಅದೇ ಬಿಜೆಪಿಯವರು ಇವತ್ತು ಬಿಜೆಪಿ ಯಾವ್ಯಾವ ಕೇಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಹೊಡೀರಿ, ನೀವು ಹೊಡಿಯೋಕ್ಕಾಗಲ್ಲ. ಆಬ್ಲಿಗೇಷನ್ ಅಲ್ಲಿ ಇರ್ತೀರಾ. ನಾವೇನ್ ಮಾಡಬೇಕು? ಈಗ ಎಷ್ಟೋ ಜನ ಈಗ ಗವರ್ನರ್ ಹತ್ರ ಇದನ್ನ ಎಂಥದ್ದು ವಾಪಸ್ ಎಂಕ್ವೈರಿ ಹಾಕೊಂಡಿಲ್ವಾ? ಕ್ಲಾರಿಫಿಕೇಶನ್ ಕೇಳಿಲ್ವಾ? ಅದನ್ನೆಲ್ಲ ಯಾರು ಹೊಣೆ? ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಅವರೇ? ಸೊ ಹೀಗೆ ನಾವು ವಿರೋಧ ಪಕ್ಷಗಳು ಅಥವಾ ಮಾಧ್ಯಮ ಸ್ನೇಹಿತರು ಅಥವಾ ಸಾರ್ವಜನಿಕರು ಏನಾರು ಹೇಳಿದ್ರೆ ಅದಕ್ಕೆ ಒಂದು ಮನ್ನಣೆ ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಹಿಂದೆ ವಿಲಾಸರಾವ್ ದೇಶಮುಖರನ್ನ ರಾಜೀನಾಮೆ ತಗೊಂಡಿದ್ದಂಥ ಪಕ್ಷ, ಒಬ್ಬ ಮುಖ್ಯಮಂತ್ರಿನೇ ಯಾವುದೋ ಒಂದು ವಿಚಾರಕ್ಕೆ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೀತಿ ಸಿದ್ಧಾಂತ ಇದೆ. ಕಾಂಗ್ರೆಸ್ ಪಕ್ಷ ಯಾವುದಾದ್ರು ಒಂದಿದ್ರೆ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಇಲ್ಲ, ಒಬ್ಬ ಪಕ್ಷ ಸಾರ್ವಜನಿಕರಿಗೋಸ್ಕರ ಸ್ವತಂತ್ರ ತಂದುಕೊಟ್ಟಂತ ಪಕ್ಷ. ಅದಕ್ಕೋಸ್ಕರ ಈ ತೀರ್ಮಾನ ತಗೊಂಡಿರೋದು. ಅದು ಬಿಟ್ಟರೆ ನೀವು ತಲೆದಂಡ, ಮುಜುಗರ, ಫಸ್ಟ್ ಗೋಲು, ಸೆಕೆಂಡ್ ಗೋಲು ಇವ್ಯಾವೂ ಅಲ್ಲ. ಸೊ ಏನು ನಡೀತದೆ ನಡೀಲಿ, ಚರ್ಚೆ ಆಗಲಿ. ಪ್ರಜಾಪ್ರಭುತ್ವದಲ್ಲಿ ಮುಂದೆ ಏನಾಗುತ್ತೆ ಅದು ಎಂಕ್ವೈರಿ ಆದಮೇಲೆ ಅವ್ರನ್ನ ವಾಪಸ್ ತಗೊಳ್ಳೋದು ಇನ್ನೊಂದೋ ಇರುತ್ತೆ. ಅದಕ್ಕೋಸ್ಕರ ತಗೊಂಡಿದ್ದಾರೆ. ದಯಮಾಡಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದವರಾಗಲಿ, ಪ್ರಿಂಟ್ ಮೀಡಿಯಾದವರಾಗಲಿ, ನೀವೆಲ್ಲರೂ ಈ ದೇಶದ ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ. ಸೊ ದಯಮಾಡಿ ನೀವು ಯಾವುದೋ ಒಂದು ಇದಕ್ಕೋಸ್ಕರ ಮಾಡೋದು ಬೇಡ. ಹೌದು, ಆಯ್ತ್ರಿ. ಈಗ ತಗೊಳೋದಕ್ಕೆ ಮುಂಚೆನೆ ಯೋಚನೆ ಮಾಡ್ಬೇಕಾಯ್ತು. ಆಯ್ತು, ಗವರ್ನರ್ ಸ್ವೇರಿಂಗ್ ಕೊಡೋದಾಗ ಈಗ ಗವರ್ನರ್ ತಲೆದಂಡ ತಗೋತೀರಾ ನೀವು? ಹಂಗಾರೆ ಮೋದಿ ಅವರಿಗೆ ಹೇಳ್ತೀರಾ ನಿಮ್ ಗವರ್ನರ್ ಹೆಂಗೆ ಸ್ವೇರಿಂಗ್ ಮಾಡಿಸಿದ್ರು ಅಂತ ಕೇಳ್ತೀರಾ ನೀವು? ಆರ್ ಯು ಆಸ್ಕಿಂಗ್ ಪ್ರೈಮ್ ಮಿನಿಸ್ಟರ್? ಆರ್ ಯು ಆಸ್ಕಿಂಗ್ ಇದು ಅಮಿತ್ ಶಾ ಇಸ್ ದಿ ಆಲ್ ಇದು ಗವರ್ನರ್ಸ್ ಅವರ ಅಧೀನದಲ್ಲೇ ಬರ್ತಾರಲ್ಲ, ಕೇಳ್ತೀರಾ ನೀವು? ನಾವು ಆಯ್ತಪ್ಪ, ನಾವು ಪೊಲಿಟಿಕಲ್ ಪಾರ್ಟಿ, ಇವ್ರದ್ದು ಏನು ಅಪರಾಧ ಅಂತ ಇನ್ನೂ ಡಿಕ್ಲೇರ್ ಆಗಿಲ್ಲ ಅಥವಾ ಇವ್ರ ಇದಾಗಿಲ್ಲ, ಏನು ಮೆನ್ಷನ್ ಆಗಿಲ್ಲ ಅಂತ ತಗೊಂಬಿಟ್ಟ. ಸೊ ಕಾನ್ಸ್ಟಿಟ್ಯೂಷನ್ ಇಟ್ಟು ಮಾಡಿದ್ರಲ್ಲ. ಸೊ ನೀವು ಕಾಂಗ್ರೆಸ್ ಮಾತ್ರ ಇಕ್ಕಟ್ಟಿಗೆ ಸಿಕ್ಸ್ಬೇಕು ಅಂತ ಕೇಳೋದು, ಇವ್ರ ಬಗ್ಗೆ ಮಾತಾಡೋದು, ಮಾತಾಡಿ. ಅಮಿತ್ ಶಾನೇ ಕೇಳಿ, ನೀವು ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಹೆಡ್ ಈ ತರ ಆಗಿದೆ ಅಂತ ಹೊಡೀರಿ ನೋಡೋಣ. ನಾನು ಟಿವಿ ಮುಂದೆ ಕೂತ್ಕೊಂಡು ನೋಡ್ತೀನಿ. ಬೇರೆ ನಾವು ಸ್ವಲ್ಪ ಕಾಂಗ್ರೆಸ್ ಪ್ರೋಗ್ರೆಸಿವ್ ಜೊತೆಗೆ ಸಾರ್ವಜನಿಕರ ಹಿತ, ಪಬ್ಲಿಕ್ ಇಂಟ್ರೆಸ್ಟು, ನಾವು ಮರ್ಯಾದೆಯಿಂದ ಗೌರವವಾಗಿ ಯಾರು 4 ಜನ ಕ್ವಶನ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಗೌರವ ಕೊಟ್ಟು ನಡ್ಕೊಳ್ತಕ್ಕಂಥ ಪಕ್ಷ ಈ ರಾಜ್ಯದಲ್ಲಿ. ಈಗ ರಾಜೀನಾಮೆ ತಗೊಳ್ಳೋದ್ರಿಂದ ನಮಗೆ ಮುಜುಗರ ಅಥವಾ ಇದೇನೋ ಒಂದು ದೊಡ್ಡ ಅನಾಹುತ ಆಗಿದೆ ಅಂತಲ್ಲ. ಈ ಕೇಸು ರನ್ನಿಂಗ್ ಕೇಸು, ನಡೀತಾ ಇರ್ತಕ್ಕಂಥ ಕೇಸು. ಇದನ್ನ ಎನ್ಕ್ವೈರಿ ಆದ್ಮೇಲೆ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಆಯ್ತು, ಎನ್ಕ್ವೈರಿ ಆದ್ಮೇಲೆ ತೀರ್ಮಾನ.